ಎಲ್ರಿಗೂ ನಮಸ್ಕಾರ. ನಮ್ಮ ಹೆಣ್ಣು ಮಕ್ಕಳು ಅತ್ಯಂತ ಕಾತುರದಿಂದ ಕಾಯುತ್ತಿದ್ದ ಪವಿತ್ರವಾದ ಶ್ರಾವಣ ಮಾಸ ಕೊನೆಗೂ ಬಂದೇ ಬಿಟ್ಟಿದೆ. ಈ ವರ್ಷ ಶ್ರಾವಣ ಮಾಸವು ಆಗಸ್ಟ್ 13ರಿಂದ ಸೆಪ್ಟೆಂಬರ್ 11ರವರೆಗೆ ಇರಲಿದೆ. ಈ ಪೂರ್ತಿ ಒಂದು ತಿಂಗಳು ಮಹಾಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸಬೇಕು, ಪೂಜೆಯ ವಿಧಿ ವಿಧಾನಗಳೇನು, ನೈವೇದ್ಯಕ್ಕೆ ಏನೇನು ಸಮರ್ಪಿಸಬೇಕು ಮತ್ತು ಪೂಜೆಗೆ ಯಾವ ಹೂವುಗಳನ್ನು ಬಳಸಬೇಕು, ಹೀಗೆ ಶ್ರಾವಣ ಮಾಸಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಆಸಕ್ತಿದಾಯಕ ಮತ್ತು ಮುಖ್ಯವಾದ ನಿಯಮಗಳನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ತಕ್ಷಣವೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ನಂಬಿಕೆಯಿಂದ ಮತ್ತು ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಟೈಪ್ ಮಾಡಿ. ಇನ್ನೇಕೆ ತಡ, ಬನ್ನಿ ವಿಡಿಯೋಗೆ ಹೋಗೋಣ. ಶ್ರಾವಣ ಮಾಸದ ಮಹತ್ವ ಮತ್ತು ದೈನಂದಿನ ಪೂಜೆ. ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಈ ಶ್ರಾವಣ ಮಾಸವೆಂದರೆ ಅತ್ಯಂತ ಪ್ರಿಯವಾದದ್ದು. ಈ ತಿಂಗಳಿನಲ್ಲಿ ನಾವು ಮಾಡುವ ಪೂಜೆ ಪುನಸ್ಕಾರಗಳಿಗೆ ಕೋಟಿ ಪಟ್ಟು ಪುಣ್ಯಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಈ ಶ್ರಾವಣ ಮಾಸದ ಪೂರ್ತಿ ಒಂದು ತಿಂಗಳು ಮಹಿಳೆಯರು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಲು ಪ್ರಯತ್ನಿಸಿ. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಎದ್ದು ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿಕೊಳ್ಳಿ. ಈ ಮಾಸದಲ್ಲಿ ಮಹಿಳೆಯರು ಮುಖಕ್ಕೆ ಮತ್ತು ಕಾಲುಗಳಿಗೆ ಅರಿಶಿಣ ಹಚ್ಚಿಕೊಂಡು ಕಾಲುಗಳಿಗೆ ಗೋರಂಟಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಮನೆಗೆ ಮತ್ತು ನಿಮಗೆ ಲಕ್ಷ್ಮೀ ಕಳೆ ಅಂದ್ರೆ ಸೌಭಾಗ್ಯ ಒಲಿಯುತ್ತದೆ. ಇನ್ನು ಆಫೀಸ್ಗೆ ಹೋಗುವ ಮಹಿಳೆಯರಿಗೆ ಮುಖ ಮತ್ತು ಕಾಲು ತುಂಬ ಅರಿಶಿಣ ಹಚ್ಚಿಕೊಳ್ಳಲು ಸಾಧ್ಯವಾಗದಿರಬಹುದು. ಅಂತವರು ಸ್ನಾನ ಮಾಡುವ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿಣ ಬೆರೆಸಿ ಸ್ನಾನ ಮಾಡಿ. ಅಷ್ಟೇ ಅಲ್ಲ, ಈ ಇಡೀ ತಿಂಗಳು ಮಹಿಳೆಯರು ಹಸಿರು ಬಣ್ಣದ ಸೀರೆ ಅಥವಾ ಉಡುಪು ಧರಿಸಿ ಕೈ ತುಂಬ ಹಸಿರು ಗಾಜಿನ ಬಳೆಗಳನ್ನು ತೊಟ್ಟುಕೊಂಡರೆ ಸುಮಂಗಲಿ ಯೋಗ ಲಭಿಸುತ್ತದೆ. ಒಂದು ವೇಳೆ ಇಡೀ ತಿಂಗಳು ಹಸಿರು ಬಣ್ಣದ ಬಟ್ಟೆ ಧರಿಸಲು ಸಾಧ್ಯವಾಗದಿದ್ದರೆ ಆದಷ್ಟು ಪ್ರತಿ ಶುಕ್ರವಾರವಾದರೂ ಹಸಿರು ಬಣ್ಣ ಇರುವಂತಹ ಬಟ್ಟೆಗಳನ್ನು ಧರಿಸಿ. ಇನ್ನು ಪೂಜೆ ಮಾಡುವಾಗ ನೆನಪಿಡಬೇಕಾದ ಮುಖ್ಯ ನಿಯಮಗಳು. ಮುಖ್ಯವಾಗಿ ಈ ಶ್ರಾವಣ ಮಾಸದಲ್ಲಿ ಬರುವ ಶ್ರಾವಣ ಮಂಗಳವಾರ ಮತ್ತು ಶ್ರಾವಣ ಶುಕ್ರವಾರಗಳಂದು ದೇವಿಯನ್ನು ವಿಶೇಷವಾಗಿ ಪೂಜಿಸಬೇಕು. ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೂ ಈ 2 ದಿನಗಳಲ್ಲಂತೂ ಖಂಡಿತವಾಗಿಯೂ ಮನೆಯಲ್ಲಿ ದೀಪಾರಾಧನೆ ಮಾಡಿ. ಇದರಿಂದ ಅಮ್ಮನವರ ಅನುಗ್ರಹ ತಕ್ಷಣವೇ ಲಭಿಸುತ್ತದೆ. ಪೂಜೆ ಮಾಡುವಾಗ ಮಹಿಳೆಯರು ಎಂದಿಗೂ ತಲೆಯನ್ನು ಕೆದರಿಕೊಂಡು ಅಥವಾ ಕೂದಲು ಬಿಟ್ಟುಕೊಂಡು ಪೂಜೆ ಮಾಡಬಾರದು. ಜಡೆ ಹೆಣೆದು ಮುಡಿಯ ತುಂಬ ಹೂವು ಅಥವಾ ಒಂದು ಹೂವಾದರೂ ಮುಡಿದುಕೊಂಡೇ ಪೂಜೆಯಲ್ಲಿ ಕುಳಿತುಕೊಳ್ಳಬೇಕು. ಅತ್ಯಂತ ಪ್ರಮುಖವಾದ ವಿಷಯ, ಯಾವುದೇ ಕಾರಣಕ್ಕೂ ಒದ್ದೆ ಕೂದಲಿನಿಂದ ದೀಪಾರಾಧನೆ ಮಾಡಬೇಡಿ. ಒದ್ದೆ ಕೂದಲಿನಿಂದ ನೀರಿನ ಹನಿಗಳು ನೆಲಕ್ಕೆ ಬಿದ್ದರೆ ನಿಮ್ಮ ಅಷ್ಟೈಶ್ವರ್ಯ ಮತ್ತು ಅದೃಷ್ಟವು ಹಾಗೆಯೇ ನೆಲಪಾಲಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಕೂದಲನ್ನು ಚೆನ್ನಾಗಿ ಒಣಗಿಸಿಕೊಂಡು ಅಥವಾ ಟವಲ್ನಿಂದ ಚೆನ್ನಾಗಿ ಸುತ್ತಿಕೊಂಡು ನಂತರ ಪೂಜೆ ಮಾಡಿ. ಹಾಗೆಯೇ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ನಿಂತುಕೊಂಡು ಪೂಜೆ ಮಾಡಬಾರದು. ನೆಲದ ಮೇಲೆ ಚಾಪೆ ಹಾಸಿ ಅದರ ಮೇಲೆ ಕುಳಿತೇ ಪೂಜೆ ಮಾಡಬೇಕು. ಆಗಲೇ ನಿಮ್ಮ ಪೂಜೆಗೆ ಸಂಪೂರ್ಣ ಪುಣ್ಯಫಲ ಸಿಗೋದು. ಇಲ್ಲಿ ಮತ್ತೊಂದು ವಿಷಯ ನೆನಪಿಡಿ, ನಾವು ಮಲಗಲು ಬಳಸುವ ಚಾಪೆಯನ್ನು ಪೂಜೆ ಮಾಡಲು, ಧ್ಯಾನ ಮಾಡಲು ಅಥವಾ ಊಟ ಮಾಡಲು ಬಳಸಬಾರದು. ಇವುಗಳಿಗೆ ಪ್ರತ್ಯೇಕವಾದ ಚಾಪೆಗಳಿರಬೇಕು. ಆದರೆ ಪೂಜೆ ಮತ್ತು ಧ್ಯಾನ ಇವೆರಡಕ್ಕೂ ಒಂದೇ ಚಾಪೆಯನ್ನು ಬಳಸಬಹುದು. ಮುತ್ತೈದೆಯರಿಗೆ ತಾಂಬೂಲ ಮತ್ತು ದೇವಿಗೆ ಹೂವುಗಳ ಸಮರ್ಪಣೆ. ಈ ಶ್ರಾವಣ ಮಾಸದಲ್ಲಿ ಮುತ್ತೈದೆಯರಿಗೆ ತಾಂಬೂಲ ನೀಡುವುದು ಅತ್ಯಂತ ಶ್ರೇಷ್ಠ. ಪ್ರತಿ ಶ್ರಾವಣ ಶುಕ್ರವಾರದಂದು ಮನೆಗೆ ಮುತ್ತೈದೆಯರನ್ನು ಕರೆದು ಅರಿಶಿಣ, ಕುಂಕುಮ, ಬಳೆ, ಹಣ್ಣು ಮತ್ತು ತಾಂಬೂಲ ಕೊಡಿ. ಪ್ರತಿ ವಾರ ಸಾಧ್ಯವಾಗದಿದ್ದರೆ ಶ್ರಾವಣ ಮಾಸ ಮುಗಿಯುವುದರೊಳಗೆ ಯಾವುದಾದರೊಂದು ಶುಕ್ರವಾರ ಕನಿಷ್ಠ 3 ಅಥವಾ 5 ಜನ ಮುತ್ತೈದೆಯರಿಗೆ ತಾಂಬೂಲ ಕೊಡಿ. ಇನ್ನೊಂದು ಮುಖ್ಯ ನಿಯಮವೆಂದರೆ ಈ ತಿಂಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡುವ ಮಹಿಳೆಯರು ಹಗಲಿನಲ್ಲಿ ನಿದ್ದೆ ಮಾಡಬಾರದು. ಹಗಲು ನಿದ್ದೆ ಮಾಡುವುದರಿಂದ ಮನೆಯ ಐಶ್ವರ್ಯ ಕ್ಷೀಣಿಸುತ್ತದೆ. ಮಹಾಲಕ್ಷ್ಮಿಗೆ ತಾವರೆ ಹೂವು ಅಂದರೆ ಅತ್ಯಂತ ಪ್ರೀತಿ. ತಾವರೆ ಹೂವಿನಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸಾಲದ ಬಾಧೆಗಳೆಲ್ಲವೂ ಬೇಗನೆ ನಿವಾರಣೆಯಾಗುತ್ತವೆ. ಪ್ರತಿದಿನ ಸಾಧ್ಯವಾಗದಿದ್ದರೂ ಪ್ರತಿ ಶುಕ್ರವಾರ ಅಥವಾ
ಈ ತಿಂಗಳ ಯಾವುದಾದರೊಂದು ಶುಕ್ರವಾರ ಕನಿಷ್ಠ ಒಂದು ತಾವರೆ ಹೂವನ್ನಾದರೂ ತಂದು ದೇವಿಗೆ ಅರ್ಪಿಸಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ತಾವರೆ ಹೂವುಗಳಿದ್ದರೆ ಪ್ರತಿದಿನ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಜಪಿಸುತ್ತಾ ಅದನ್ನು ಅರ್ಪಿಸಬಹುದು. ಹೀಗೆ ಬೆಳ್ಳಿಯ ಹೂವಿನಿಂದ ಪೂಜಿಸಿದರೂ ಸಹ ಈ ತಿಂಗಳು ಮುಗಿಯುವುದರೊಳಗೆ ಕನಿಷ್ಠ ಒಂದು ನಿಜವಾದ ತಾವರೆ ಹೂವನ್ನು ದೇವರಿಗೆ ಅರ್ಪಿಸುವುದು ಅತ್ಯಂತ ಶುಭ. ಇದರ ಜೊತೆಗೆ ಕೆಂಪು ಗುಲಾಬಿ, ಕೆಂಪು ದಾಸವಾಳ ಮತ್ತು ಕೆಂಪು ಕಣಗಿಳೆ ಹೂವುಗಳಿಂದ ಪೂಜಿಸಿದರೆ ಮನೆಯಲ್ಲಿ ಧನಾಕರ್ಷಣೆ ಹೆಚ್ಚಾಗುತ್ತದೆ. ಈ ಹೂವುಗಳು ಎಲ್ಲರಿಗೂ ಸುಲಭವಾಗಿ ಸಿಗುವುದರಿಂದ ಪ್ರತಿದಿನ ಇವುಗಳನ್ನು ದೇವಿಗೆ ಅರ್ಪಿಸಲು ಪ್ರಯತ್ನಿಸಿ. ಉಮಾಪತಿಯಾದ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆ ಲಕ್ಷ್ಮೀ ದೇವಿಗೂ ಅತ್ಯಂತ ಪ್ರಿಯವಾದದ್ದು. ಪೂಜೆಯಲ್ಲಿ ಬಿಲ್ವಪತ್ರೆ ಬಳಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ತಾಂಡವವಾಡುತ್ತಾಳೆ. ಇನ್ನು ದೀಪಾರಾಧನೆ ಮತ್ತು ನೈವೇದ್ಯದ ವಿಶೇಷ ವಿಧಾನಗಳು. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚುತ್ತೇವೆ. ಆದರೆ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಶುದ್ಧ ಹಸುವಿನ ತುಪ್ಪದ ದೀಪ ಹಚ್ಚಿ ಪೂಜಿಸುವುದು ಅತ್ಯಂತ ಶ್ರೇಷ್ಠ. 5 ಬತ್ತಿಗಳನ್ನು ಬಳಸಿ ದೀಪ ಹಚ್ಚಿದರೆ ಪೂಜೆಗೆ ದುಪ್ಪಟ್ಟು ಫಲ ಸಿಗುತ್ತದೆ. ಪೂಜೆಯ ಸಮಯದಲ್ಲಿ ಖಂಡಿತವಾಗಿಯೂ ಕನಕದಾರ ಸ್ತೋತ್ರ ಓದಲು ಬರದವರು ಕನಿಷ್ಠ ಪಕ್ಷ ಕೇಳಿಸಿಕೊಳ್ಳಿ. ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಹೋಗಿ ಸಂಪತ್ತು ವೃದ್ಧಿಯಾಗುತ್ತದೆ. ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯವೆಂದರೆ ಹಸುವಿನ ಹಾಲು, ಅಕ್ಕಿ ಮತ್ತು ಬೆಲ್ಲವನ್ನು ಬಳಸಿ ತಯಾರಿಸಿದ ಹಾಲು ಪಾಯಸ ಅಥವಾ ಪರಮಾನ್ನ. ಇದನ್ನೇ ಸಿಹಿ ಪೊಂಗಲ್ ಅಂತ ಕೂಡ ಕರೀತಾರೆ. ನೀವು ಸಿಹಿ ಪೊಂಗಲ್ ಮಾಡಬಹುದು ಅಥವಾ ಬೇಯಿಸಿದ ಅನ್ನಕ್ಕೆ ಹಾಲು ಮತ್ತು ಬೆಲ್ಲ ಬೆರೆಸಿ ನೈವೇದ್ಯ ಮಾಡಬಹುದು. ಆದರೆ ನೆನಪಿಡಿ, ಮನೆಗೆ ತಂದ ಹಾಲನ್ನು ಬೇರೆ ಅಗತ್ಯಗಳಿಗೆ ಬಳಸುವ ಮುನ್ನವೇ ನೈವೇದ್ಯಕ್ಕೆ ತೆಗೆದಿಡಬೇಕು. ಅಥವಾ ಹಾಲು ಕಾಯಿಸಿದ ತಕ್ಷಣ ನೈವೇದ್ಯಕ್ಕೆ ಸ್ವಲ್ಪ ಹಾಲು ತೆಗೆದಿಟ್ಟು ನಂತರ ಉಳಿದ ಹಾಲನ್ನು ಬಳಸಿಕೊಳ್ಳಿ. ಪಾಯಸ ತಯಾರಿಸಿದ ನಂತರ ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರ ಮತ್ತು ಏಲಕ್ಕಿ ಪುಡಿ ಸೇರಿಸಿ ದೇವಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯವನ್ನು ಬಾಳೆ ಎಲೆ ಅಥವಾ ವೀಳ್ಯದೆಲೆಯಲ್ಲಿ ಇಟ್ಟು ಅರ್ಪಿಸಿದರೆ ಅತ್ಯಂತ ಪವಿತ್ರ. ಎಲೆ ಸಿಗದಿದ್ದರೆ ಲೋಹದ ತಟ್ಟೆಯಲ್ಲಿ ಇಡಿ. ಆದರೆ ಯಾವುದೇ ಕಾರಣಕ್ಕೂ ಪೇಪರ್ ಪ್ಲೇಟ್ ಅಥವಾ ಸ್ಟೀಲ್ ಪ್ಲೇಟ್ನಲ್ಲಿ ನೈವೇದ್ಯ ಮಾಡಬೇಡಿ. ಪ್ರತಿದಿನ ಪಾಯಸ ಮಾಡಲು ಸಾಧ್ಯವಾಗದಿದ್ದರೆ ಕಾಯಿಸಿದ 1 ಲೋಟ ಹಾಲು ಬೆಲ್ಲ, ವೀಳ್ಯದೆಲೆಯ ಮೇಲೆ 2 ಅಡಿಕೆ ಮತ್ತು ಬಾಳೆಹಣ್ಣು, ಕಲ್ಲು ಸಕ್ಕರೆ ಅಥವಾ 2 ಒಣ ಖರ್ಜೂರಗಳನ್ನು ನೈವೇದ್ಯವಾಗಿ ಇಡಬಹುದು. ಆದರೆ ಪ್ರತಿ ಶುಕ್ರವಾರ ಮಾತ್ರ ತಪ್ಪದೆ ಹಾಲಿನ ಪಾಯಸ ಅಥವಾ ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಿ. ಇದಲ್ಲದೆ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅವಲಕ್ಕಿ ಹಾಗೂ ಬೆಲ್ಲವನ್ನು ನೈವೇದ್ಯ ಮಾಡಿದರೆ ಮನೆಯ ಅಷ್ಟ ದರಿದ್ರಗಳು ದೂರವಾಗಿ ಭೋಗ ಭಾಗ್ಯಗಳು ಒಲಿಯುತ್ತವೆ. ಹಾಗೆಯೇ ದಾಳಿಂಬೆ ಹಣ್ಣಿನ ಕಾಳುಗಳು ಮತ್ತು ಜೇನುತುಪ್ಪವನ್ನು ನೈವೇದ್ಯ ಮಾಡಿದರೆ ವಿಪರೀತ ಧನಯೋಗ ಉಂಟಾಗುತ್ತದೆ. ಶ್ರಾವಣ ಮಾಸದಲ್ಲಿ ದೀಪ ಹಚ್ಚುವಾಗ ಪೂಜಾ ಕೋಣೆಯಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಬಿಡಿಸಿ ದೇವಿಯನ್ನು ಪೂಜಿಸಬೇಕು. ಅಲ್ಲದೆ ಈ ಪೂರ್ತಿ ತಿಂಗಳು ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟಿಟ್ಟು ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಹೊಸ್ತಿಲನ್ನು ಅತ್ಯಂತ ಸ್ವಚ್ಛವಾಗಿಟ್ಟುಕೊಳ್ಳಿ. ವಾರಕ್ಕೊಮ್ಮೆಯಾದರೂ ಮಾವಿನ ಎಲೆಯ ತೋರಣ ಕಟ್ಟಿ ಆ ತೋರಣ ಬಾಡಿ ಹೋಗದಂತೆ ನೋಡಿಕೊಳ್ಳಿ. ಇದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಹೆಜ್ಜೆ ಇಡುತ್ತಾಳೆ. ಸಾಧ್ಯವಾದಷ್ಟು ಹತ್ತಿರದ ದೇವಾಲಯಕ್ಕೆ ಹೋಗಿ ಅಲ್ಲಿ ತುಪ್ಪದ ದೀಪ ಬೆಳಗಿಸಿ. ಕೆಲವರು ಶ್ರಾವಣ ಮಾಸ ಪೂರ್ತಿ ಹಗಲಿನಲ್ಲಿ ಅನ್ನ ಸೇವಿಸದೆ ಹಾಲು ಹಣ್ಣುಗಳನ್ನು ಮಾತ್ರ ತಿಂದು ರಾತ್ರಿ ಮಾತ್ರ ಆಹಾರ ತಗೊಳ್ತಾರೆ. ಸಾಧ್ಯವಾದರೆ ನೀವು ಕೂಡ ಹಾಗೆ ಮಾಡಿ. ಇಲ್ಲದಿದ್ದರೆ ಪ್ರತಿ ಶುಕ್ರವಾರ 1 ಹೊತ್ತು ಉಪವಾಸವಿರಲು ಪ್ರಯತ್ನಿಸಿ. ಅದೂ ಸಾಧ್ಯವಾಗದಿದ್ದರೆ ಈ ತಿಂಗಳ ಯಾವುದಾದರೊಂದು ಶುಕ್ರವಾರ 1 ಹೊತ್ತು ಉಪವಾಸವಿದ್ದು ಮುತ್ತೈದೆಯರಿಗೆ ತಾಂಬೂಲ ನೀಡಿದ ನಂತರ ನೀವು ಭೋಜನ ಮಾಡಿ. ಈ ತಿಂಗಳಲ್ಲಿ ನಿಮ್ಮ ಪೂಜಾ ಕೊಠಡಿಗೆ ಒಂದು ಸಣ್ಣ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ತಂದು ಪ್ರತಿಷ್ಠಾಪಿಸಿ. ಈಗಾಗಲೇ ವಿಗ್ರಹವಿದ್ದರೆ ಹೊಸ ಚಿಕ್ಕ ಫೋಟೋ ಒಂದು ತಂದುಕೊಳ್ಳಿ. ಪೂಜೆ ಮುಗಿದ ನಂತರ ಆ ಫೋಟೋವನ್ನು ಯಾವುದಾದರೂ ದೇವಸ್ಥಾನಕ್ಕೆ ನೀಡಬಹುದು ಅಥವಾ ನೀರಿನಲ್ಲಿ ವಿಸರ್ಜಿಸಬಹುದು ಅಥವಾ ನೀವೇ ಮನೆಯಲ್ಲೂ ಕೂಡ ಇಟ್ಟುಕೊಳ್ಳಬಹುದು. ಇನ್ನು ಶ್ರಾವಣ ಮಾಸದಲ್ಲಿ ನಿಮ್ಮ ಪೂಜಾ ಕೋಣೆಯಲ್ಲಿ ಅರಿಶಿನ ಕೊಂಬುಗಳನ್ನು ಇಡುವುದು ಅತ್ಯಂತ ಶುಭ.
ಯಾವುದಾದರೊಂದು ಶುಕ್ರವಾರ ದೇವಿಯ ಮುಂದೆ 11 ಅರಿಶಿನ ಕೊಂಬುಗಳನ್ನು ಇಟ್ಟು ಪೂಜಿಸಿ. ಪೂಜೆಯ ನಂತರ ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬೀರೋನಲ್ಲಾಗಲಿ ಅಥವಾ ತಿಜೋರಿಯಲ್ಲಾಗಲಿ ಇಟ್ಟುಕೊಳ್ಳಿ. ಇದರಿಂದ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ. ಮುಂದಿನ ವರ್ಷ ಇವುಗಳನ್ನು ನೀರಿನಲ್ಲಿ ವಿಸರ್ಜಿಸಿ ಹೊಸ ಅರಿಶಿನ ಕೊಂಬುಗಳನ್ನು ಇಡಬಹುದು. ಶ್ರಾವಣ ಮಾಸದಲ್ಲಿ ಸಂಜೆ 6 ಗಂಟೆಯ ನಂತರ ಮನೆಯ ಕಸ ಗುಡಿಸುವುದು ಅಥವಾ ಒರೆಸುವುದು ಮಾಡಬೇಡಿ. ಈ ಎಲ್ಲಾ ಕೆಲಸಗಳನ್ನು ಸಂಜೆ 5:30 ಒಳಗಾಗಿ ಮುಗಿಸಿಕೊಳ್ಳಿ. ಸಂಜೆಯ ಪ್ರದೋಷ ಕಾಲದಲ್ಲಿ ಗಂಡ ಹೆಂಡತಿ ಜಗಳವಾಡುವುದು, ಕೆಟ್ಟ ಮಾತುಗಳನ್ನಾಡುವುದು, ಮಕ್ಕಳನ್ನು ಹೊಡೆಯುವುದು ಅಥವಾ ಬೈಯುವುದು, ಯಾರನ್ನಾದರೂ ನೋಯಿಸುವುದು ಮಾಡಬಾರದು. ಇದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಿಂದ ಹೊರಟು ಹೋಗುತ್ತಾಳೆ. ಸಾಧ್ಯವಾದರೆ ಪ್ರತಿ ಶುಕ್ರವಾರ ಅಥವಾ ಈ ತಿಂಗಳಲ್ಲಿ ಕನಿಷ್ಠ 1 ದಿನ ಮೌನವ್ರತ ಮತ್ತು 1 ಹೊತ್ತಿನ ಉಪವಾಸ ಮಾಡಿ. ಪೂರ್ತಿ ದಿನ ಸಾಧ್ಯವಾಗದಿದ್ದರೆ ಪೂಜೆ ಮುಗಿಯುವವರೆಗಾದರೂ ಯಾರೊಂದಿಗೂ ಮಾತನಾಡದೆ ನಿಮ್ಮ ಮನಸ್ಸನ್ನು ದೇವಿಯ ಧ್ಯಾನದಲ್ಲಿ ತೊಡಗಿಸಿ. ಈ ಮಾಸದಲ್ಲಿ ಸಂಪೂರ್ಣವಾಗಿ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಮಾಂಸಾಹಾರ, ಮೀನು, ಮೊಟ್ಟೆಯನ್ನು ಸಂಪೂರ್ಣವಾಗಿ ವರ್ಜಿಸಬೇಕು. ಹಾಗೆಯೇ ಶ್ರಾವಣ ಮಾಸದಲ್ಲಿ ಮಂಗಳವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರಗಳಂದು ತಲೆ ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸಬಾರದು. ಶ್ರಾವಣ ಮಾಸದಲ್ಲಿ ಗೋಮಾತೆಯ ಪೂಜೆ ಅತ್ಯಂತ ಶ್ರೇಷ್ಠ. ಪ್ರತಿ ಶುಕ್ರವಾರ ಗೋಮಾತೆಗೆ ನೆನೆಸಿದ ಕಡಲೆಕಾಳು ಮತ್ತು ಬೆಲ್ಲವನ್ನು ತಿನ್ನಿಸಿದರೆ 33 ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ. ಇದು ಸಾಧ್ಯವಾಗದಿದ್ದರೆ 2 ಬಾಳೆಹಣ್ಣನ್ನಾದರೂ ತಿನ್ನಿಸಿ. ಅದೂ ಆಗದಿದ್ದರೆ ಈ ತಿಂಗಳ ಯಾವುದಾದರೊಂದು ಶುಕ್ರವಾರ ಗೋಮಾತೆಗೆ ಪೂಜೆ ಮಾಡಿ ಸಾತ್ವಿಕ ಆಹಾರವನ್ನು ನೀಡಿ. ಈ ತಿಂಗಳಿನಲ್ಲಿ ತುಳಸಿ ಗಿಡದ ಪೂಜೆಗೆ ಅತ್ಯಂತ ವಿಶೇಷ ಮಹತ್ವವಿದೆ. ದಿನಕ್ಕೆ 2 ಬಾರಿಯಾದರೂ ತುಳಸಿ ಪೂಜೆ ಮಾಡಬೇಕು. ಶ್ರಾವಣ ಮಾಸದಲ್ಲಿ ಮಾಡುವ ತುಳಸಿ ಪೂಜೆಯಿಂದ ಕೋಟಿ ಜನ್ಮಗಳ ಪುಣ್ಯಫಲ ಸಿಗುತ್ತದೆ. ಲಕ್ಷ್ಮೀದೇವಿಗೆ ಕುಂಕುಮಾರ್ಚನೆ ಮಾಡುವುದು ಮತ್ತು ಹಸುವಿನ ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ಅಖಂಡ ರಾಜಯೋಗ ಲಭಿಸುತ್ತದೆ. ಪೂಜಾ ಕೋಣೆಯಲ್ಲಿ ಅಕ್ಷತೆಯನ್ನು ಇಟ್ಟುಕೊಳ್ಳಿ. ದಿನವೂ ಪೂಜೆ ಮುಗಿದ ಮೇಲೆ ದೇವಿಗೆ ನಮಸ್ಕರಿಸಿ ಆ ಅಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಹಾಕಿಕೊಂಡರೆ ಅಂದುಕೊಂಡ ಕಾರ್ಯಗಳೆಲ್ಲವೂ ಈಡೇರುತ್ತವೆ. ಪೂಜೆ ಮುಗಿದ ತಕ್ಷಣ 3 ಬಾರಿ ಆತ್ಮ ಪ್ರದಕ್ಷಿಣೆ ಅಂದ್ರೆ ನಿಂತ ಜಾಗದಲ್ಲೇ ಪ್ರದಕ್ಷಿಣೆ ಮಾಡುವುದು. ಇದನ್ನು ಮಾಡಿ ಪೂಜೆಯನ್ನು ಮುಕ್ತಾಯಗೊಳಿಸಿ. ಆಗಲೇ ಪೂಜೆಗೆ ಸಂಪೂರ್ಣ ಫಲ ಸಿಗೋದು. ದೇವಿಯ ನೈವೇದ್ಯವನ್ನು ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಇಡಬೇಡಿ. ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲೇ ನೈವೇದ್ಯ ಮಾಡಿ. ಶ್ರಾವಣ ಮಾಸದಲ್ಲಿ ಅನೇಕರು ಮನೆಯಲ್ಲಿ ಕಲಶವಿಟ್ಟು ಪೂಜಿಸುತ್ತಾರೆ. ಕಲಶವನ್ನು ನೇರವಾಗಿ ಪೀಠದ ಮೇಲೆ ಇಡಬಾರದು. ಪೀಠದ ಮೇಲೆ ಶುದ್ಧವಾದ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಅಷ್ಟಾದಳ ಪದ್ಮ ರಂಗೋಲಿ ಬಿಡಿಸಿ ಅದರ ಮೇಲೊಂದು ತಟ್ಟೆ ಇಟ್ಟು ತಟ್ಟೆಯಲ್ಲಿ ಅಕ್ಕಿ ತುಂಬಿ ಆ ಅಕ್ಕಿಯ ಮೇಲೆ ಕಲಶವನ್ನು ಪ್ರತಿಷ್ಠಾಪಿಸಬೇಕು. ವರಮಹಾಲಕ್ಷ್ಮಿ ವ್ರತ ಅಥವಾ ಮಂಗಳಗೌರಿ ವ್ರತ ಮಾಡುವಾಗ ಪೂಜೆ ಮುಗಿದ ತಕ್ಷಣವೇ ನೋಮಿನ ದಾರ ಅಂದ್ರೆ ರಕ್ಷಾಸೂತ್ರ ನಿಮ್ಮ ಬಲಗೈಗೆ ಕಟ್ಟಿಕೊಳ್ಳಿ. ಆಗಲೇ ವ್ರತದ ಸಂಪೂರ್ಣ ಫಲ ಸಿಗೋದು. ನೆನಪಿಡಿ, ಲಕ್ಷ್ಮೀದೇವಿಯ ವಿಗ್ರಹಕ್ಕೆ ಅಥವಾ ಫೋಟೋಗೆ ನೇರವಾಗಿ ತುಳಸಿ ದಳಗಳನ್ನು ಅರ್ಪಿಸಬಾರದು. ತುಳಸಿಯನ್ನು ಕೇವಲ ಶ್ರೀ ಮಹಾವಿಷ್ಣುವಿನ ಚಿತ್ರಪಟಕ್ಕೆ ಮಾತ್ರ ಅರ್ಪಿಸಬೇಕು. ಅಥವಾ ಮಹಾಲಕ್ಷ್ಮಿ ಮಹಾವಿಷ್ಣು ಇಬ್ಬರೂ ಇರುವ ಚಿತ್ರಪಟಕ್ಕೆ ಹಾಕಬಹುದು. ಶ್ರಾವಣ ಮಾಸದಲ್ಲಿ ಶುದ್ಧವಾದ ಶ್ರೀಗಂಧವನ್ನು ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹದ ಪಾದಗಳಿಗೆ ಹಚ್ಚಿ ಪೂಜಿಸಿದರೆ ದೇವಿ ಪ್ರಸನ್ನಳಾಗಿ ಬೇಡಿದ್ದನ್ನೆಲ್ಲ ಕರುಣಿಸುತ್ತಾಳೆ. ಹಾಗೆಯೇ ಪ್ರತಿ ಶುಕ್ರವಾರ ಶಂಖದಲ್ಲಿ ಹಸುವಿನ ಹಾಲು ತುಂಬಿಸಿಕೊಂಡು ದೇವಿಗೆ ಅಭಿಷೇಕ ಮಾಡಿದರೆ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಶ್ರಾವಣ ಮಾಸವು ಪರಮೇಶ್ವರನಿಗೂ ಅತ್ಯಂತ ಪ್ರಿಯವಾದ ಮಾಸ. ಆದ್ದರಿಂದ ಈ ತಿಂಗಳಲ್ಲಿ ಶಿವನ ದೇವಾಲಯಕ್ಕೆ ಹೋಗಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ. ಈ ತಿಂಗಳಲ್ಲಿ ಶಿವ, ಲಕ್ಷ್ಮಿ, ಮಹಾವಿಷ್ಣು ಮತ್ತು ಗೌರಿ ದೇವಿಯನ್ನು ಒಟ್ಟಾಗಿ ಪೂಜಿಸಬೇಕು. ಈ ಮಾಸದಲ್ಲಿ ಬರುವ ಶ್ರಾವಣ ಸೋಮವಾರಗಳು ಮತ್ತು ಶ್ರಾವಣ ಶುಕ್ರವಾರಗಳು ಅತ್ಯಂತ ಪವಿತ್ರವಾದವು. ಸೋಮವಾರದ ವ್ರತ ಮಾಡುವುದರಿಂದ ಸಕಲ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಹಾಗೆಯೇ ಶ್ರಾವಣ ಮಂಗಳವಾರದಂದು ಮಂಗಳಗೌರಿಯ ವ್ರತ ಮಾಡುವ ಮಹಿಳೆಯರಿಗೆ ದೀರ್ಘ ಸುಮಂಗಳಿ ಯೋಗ ಲಭಿಸಿ ಗಂಡನ ಆಯಸ್ಸು ವೃದ್ಧಿಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ,
ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಈ ಸರಳ ನಿಯಮಗಳೊಂದಿಗೆ ಪೂಜಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ನಿಮ್ಮ ಸಕಲ ದಾರಿದ್ರ್ಯಗಳು ಹೋಗಿ ಆಯುರಾರೋಗ್ಯ ಐಶ್ವರ್ಯ ಲಭಿಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.